ಧೈರ್ಯಗೊಳ್ಳು, ಬಲಗೊಳ್ಳು. ಜಯಶ್ಯಾಮ್ ಜಬದೊರೆ. ರಣರಂಗದಲ್ಲಿರುವ ವೀರರು ಬಲಹೊಂದಿ ದೃಢವಾಗಿದ್ದರೆ ಮಾತ್ರವೇ ಯುದ್ಧ ಮಾಡಬಹುದು. ಅಧೈರ್ಯವಾಗಲಿ ಸಂಕುಚಿತ ಮನವಾಗಲಿ ಇರುವುದಾದರೆ ಯುದ್ಧದಲ್ಲಿ ಪರಾಕ್ರಮ ತೋರಿಸಲು ಸಾಧ್ಯವೇ ಇಲ್ಲ. ಹಾಗಾದರೆ ನಾವು ದೃಢವಾಗುವುದು ಹೇಗೆ? ಈ 5 ವಿಷಯಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. 1. ದಾವೀದನು ತನ್ನ ದೇವರಾದ ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. 1 ಸಾಮುವೇಲ್ 30:6. ಪಕ್ಕನೆ ಸಂಭವಿಸುವ ಸೋಲುಗಳು ಮನುಷ್ಯನನ್ನು ಎದುರಿಸಿ ನಿಲ್ಲುವಾಗ ತತ್ತರಿಸಿ ಹೋಗುತ್ತಾನೆ. ಆತ್ಮಹತ್ಯದ ಕಡೆಗೆ ವಾಲುತ್ತಾನೆ. ತನ್ನನ್ನು ಹೇಗೆ ಬಲಪಡಿಸಿಕೊಳ್ಳುವುದೆಂಬ ದಾರಿ ಕಾಣದವನಾಗಿ ಚಡಪಡಿಸುತ್ತಾನೆ. ಆದರೆ ದೇವರ ಮಕ್ಕಳಿಗೆ ಹಾಗಲ್ಲ. ತಮ್ಮನ್ನು ದೃಢಪಡಿಸುವಂಥ ದೃಢವಾದ ಬಂಡೆಯಾದಾತನು ಇದ್ದಾನೆ. ಮಾರ್ಪಡದಂಥ ಆತ್ಮದಾತನು ಇದ್ದಾನೆ. ದೃಢಪಡಿಸುವ ಕ್ರಿಸ್ತನ ಹಸ್ತ ಉಂಟು. ದಾವೀದನಿಗೆ ಉಂಟಾದ ಇಕ್ಕಟ್ಟು ಏನು? ಎಡೆಬಿಡದಂತೆ ಸೌಲನಿಂದ ಬೇಟೆಯಾಡಲ್ಪಡುವಂಥ ಸ್ಥಿತಿ. ಆದ್ದರಿಂದ ಕಾಡಿನಲ್ಲೂ ಗುಹೆಗಳಲ್ಲೂ ಅಡಗಿಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಯಿತು. ತಂದೆ ತಾಯಿಗಳನ್ನು ಮೋವಾಬರ ದೇಶದಲ್ಲೂ ಹೆಂಡತಿ ಮಕ್ಕಳನ್ನು ಚಿಕ್ಲಗ್ ಎಂಬ ಊರಿನಲ್ಲೂ ಬಿಡಬೇಕಾಯಿತು. ದಾವೀದನನ್ನು ಫಿಲಿಷ್ಟಿಯರು ಓಡಿಸಿಬಿಟ್ಟರು. ಆದ್ದರಿಂದ ಅವನು ಅವನ ಜನರು ಚಿಕ್ಲಗಿಗೆ ಬಂದರು. ಅದು ಎಂಥ ಪರಿತಾಪ! ಆ ಊರು ಬೆಂಕಿಯಿಂದ ಸುಡಲ್ಪಟ್ಟು ಹಾಳಾಗಿದ್ದಿತು. ಹೆಂಡತಿ ಮಕ್ಕಳನ್ನು ಅಮಾಲೇಕರು ಸೆರೆ ಹಿಡಿದುಕೊಂಡು ಹೋಗಿದ್ದರು. ಮನಸ್ಸಿನಲ್ಲಿ ಬಹಳವಾಗಿ ನೊಂದಿದ್ದ ದಾವೀದನನ್ನು ಅವನ ಸಂಗಡಿಗರು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಅವನು ಬಹಳ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದನು. ಆದರೂ ಅವನು ಸೋತು ಹೋಗದೆ ತನ್ನನ್ನು ಬಲಪಡಿಸಿಕೊಂಡನು. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟಪಡುವವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. 2 ಕೊರಿಂಥ 4:8-9 ಎನ್ನುತ್ತಾನೆ. ಇದೇ ಕರ್ತನಲ್ಲಿ ದೃಢಪಡಿಸಿಕೊಳ್ಳುವುದರ ರಹಸ್ಯ. ಸೋತು ಹೋಗಬೇಡ. ಅಪನಂಬಿಕೆಯನ್ನು ಹುಟ್ಟಿಸುವ ಅಧೈರ್ಯದ ಮಾತುಗಳನ್ನು ನುಡಿಯಬೇಡ. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ರೋಮಾಪುರ 8:28 ಎಂದು ಬರೆದಿದೆಯಲ್ಲವೇ? ಆತನು ಸಿಂಹಾಸನಾರೂಢನಾಗಿದ್ದಾನೆ. ಸಕಲವು ನಿನ್ನ ಕರ್ತನ ಆಳ್ವಿಕೆಗೆ ಒಳಗಾಗಿದೆ. ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವಾತನೇ ಆಗಿದ್ದಾನೆ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು. ಆತನು ಆಜ್ಞಾಪಿಸುತ್ತಲೇ ಸರ್ವರೂ ಸ್ಥಾಪನೆಯಾಯಿತು. ಕೀರ್ತನೆ 33:9. ಆದ್ದರಿಂದ ಆತನ ಪ್ರಸನ್ನತೆ ಯಾವಾಗಲೂ ನಿನ್ನೊಂದಿಗಿರುವುದು. ಹೌದು, ಆತನು ನಿನ್ನನ್ನು ಕಾಯುವಾತನು. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ಒಡಂಬಡಿಕೆ ಮಾಡಿರುವಾತನು ನಿನ್ನೊಂದಿಗಿರುವನು. ದಾವೀದನು ತನ್ನ ದೇವರಲ್ಲಿ ತನ್ನನ್ನು ದೃಢಪಡಿಸಿಕೊಳ್ಳುವ ಮೊದಲು ತನ್ನಿಂದಾಗುವಷ್ಟು ಕಾಲ ಅತ್ತು ತನ್ನ ಬಲವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ದೇವಬಲವನ್ನು ಹೊಂದಿಕೊಂಡನು. ಅದರ ನಂತರವೇ ಯುದ್ಧಕ್ಕೆ ಹೊರಟು ತಾನು ಕಳೆದುಕೊಂಡಿದ್ದ ಎಲ್ಲವನ್ನು ಬಿಡಿಸಿಕೊಂಡನು. ಮಾತ್ರವಲ್ಲದೆ ಅಮಾಲೇಕ್ಯರನ್ನು ಕೊಳ್ಳೆ ಹೊಡೆದುಕೊಂಡು ಹಿಂದಿರುಗಿದನು. 1 ಸಾಮುವೇಲ್ 30:18-30. ನೀನು ನಿನ್ನ ದೇವರಾದ ಕರ್ತನಲ್ಲಿ ನಿನ್ನನ್ನು ದೃಢಪಡಿಸಿಕೊಂಡರೆ ನಿಶ್ಚಯವಾಗಿಯೂ ಜಯ ಹೊಂದುವಿ. 2. ದೇವಸೇವಕರಲ್ಲಿ ದೃಢಪಡಿಸಿಕೋ. ನಿನ್ನ ಶಿಷ್ಯನಾದ ನೂನನ ಮಗ ಯೆಹೋಶುವನು ಅಲ್ಲಿಗೆ ಸೇರುವನು. ಅವನೇ ಇಸ್ರಾಯೇಲರಿಗೆ ಆ ದೇಶವನ್ನು ಸ್ವಾಧೀನಪಡಿಸುವನು. ಆದುದರಿಂದ ಅವನನ್ನು ಧೈರ್ಯಗೊಳಿಸು ಎಂದು ಹೇಳಿ ಕರ್ತನು ಧರ್ಮೋಪದೇಶಕಾಂಡ 1:38 ಮೋಶೆಯ ಮೂಲಕ ಯೆಹೋಶುವನನ್ನು ದೃಢಪಡಿಸಿದನು. ಯೆಹೋಶುವನು ಕಾನಾನನ್ನು ಸ್ವಾಸ್ಥ ಮಾಡಿಕೊಳ್ಳಲು ಮೋಶೆಯ ಮೂಲಕ ದೃಢಪಡಿಸಿಕೊಳ್ಳುವುದು ಅಗತ್ಯವಾಗಿತ್ತು. ಪರಮಕಾನನೆಂಬ ಹೊಸ ಯೆರೂಸಲೇಮನ್ನು ಸ್ವಾತಂತ್ರಿಸಿಕೊಳ್ಳಲು ನಾವು ಮುನ್ನಡೆಯುವಂತೆ ಕರ್ತನು ಸೇವಕರನ್ನು ನಮಗಾಗಿ ಏರ್ಪಡಿಸಿರುವನು. ನಿನ್ನ ಆಂತರ್ಯದ ಭಾರವನ್ನು ಪ್ರಾಪಂಚಿಕರೊಂದಿಗೆ ಹೇಳಿಕೊಂಡು ನಿನ್ನನ್ನು ಸಮಾಧಾನ ಪಡಿಸಿಕೊಳ್ಳಲು ಪ್ರಯತ್ನಿಸಬೇಡ. ಆದ್ದರಿಂದಾಗಿ ನಿನ್ನ ಮನಸ್ಸಿನ
ದುಗುಡ ಹೆಚ್ಚುವುದೇ ಹೊರತು ಕಡಿಮೆಯಾಗದು. ದೇವಸೇವಕರ ಬಳಿ ಹೋಗು. ದೇವರ ಮಕ್ಕಳು ನಿನಗಾಗಿ ಪ್ರಾರ್ಥಿಸಿ ಒಳ್ಳೆಯ ಆಲೋಚನೆ ಹೇಳಿ ಕರ್ತನಲ್ಲಿ ನಿನ್ನನ್ನು ದೃಢಪಡಿಸಲಿ. ಸಭೆಯವರಿಗೆ ಕರ್ತನು ಆತ್ಮಿಕ ವರಗಳನ್ನು ಅನುಗ್ರಹಿಸುವ ಸದುದ್ದೇಶವು ಇದೇ ಆಗಿದೆ. ತನ್ನ ಮಕ್ಕಳನ್ನು ಯಾವಾಗಲೂ ದೃಢಪಡಿಸುವಂತೆ ಆಲೋಚನೆ ಕೊಡುವಂತೆ ದೇವಜ್ಞಾನದಿಂದ ತನ್ನ ಸೇವಕರನ್ನು ಅನುಗ್ರಹಿಸುವಾತನು ಆತನೇ. 3. ದೇವದೂತರು ದೃಢಪಡಿಸುವರು. ಮನುಷ್ಯ ಸದೃಶನು ಪುನಃ ನನ್ನನ್ನು ಮುಟ್ಟಿ ಬಲಪಡಿಸಿದನು. ಆಮೇಲೆ ಆ ಪುರುಷನು ನನಗೆ ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಎಂದು ಹೇಳಿದನು. ದಾನಿಯೇಲನ 10:19. ದಾನಿಯೇಲನು ಪಾರಸಿಯ ರಾಜನಾದ ಕೊರೇಸನ ಆಳ್ವಿಕೆಯ ದಿನಗಳಲ್ಲಿ ಉಪವಾಸ ಮಾಡಿ ಪ್ರಾರ್ಥಿಸಲಾರಂಭಿಸಿದನು. ಆಗ ಅಂತ್ಯದ ದಿನಗಳಲ್ಲಿ ಸಂಭವಿಸಲಿರುವ ಕಾರ್ಯಗಳನ್ನು ದಾನಿಯೇಲನಿಗೆ ತಿಳಿಸಲು ದೇವದೂತನು ಹೊರಟು ಬಂದನು. ನಿತ್ರಾಣನಾಗಿ ಬಲವಿಲ್ಲದೆ ಸೋತು ಹೋಗಿದ್ದಂಥ ದಾನಿಯೇಲನನ್ನು ದೃಢಪಡಿಸಿದಂಥ ವಾಕ್ಯವು ಮೇಲೆ ಹೇಳಿರುವುದನ್ನು ಓದುತ್ತೇವೆ. ಹೌದು, ದೇವದೂತರು ನಮ್ಮನ್ನು ದೃಢಪಡಿಸುತ್ತಾರೆ. ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳನ್ನು ಕರ್ತನು ನಮಗಾಗಿ ಕೊಟ್ಟಿದ್ದಾನೆ. ಇಬ್ರಿಯ 1:14. 4. ಸಹೋದರರನ್ನು ಸಹೋದರರು ದೃಢಪಡಿಸುತ್ತಾರೆ. ಕ್ರೈಸ್ತ ಮಾರ್ಗದಲ್ಲಿ ವಿಶ್ವಾಸಿಗಳೆಲ್ಲರೂ ಒಂದೇ ದೇಹಕ್ಕೆ ಸೇರಿದ ಅಂಗಗಳಾಗಿದ್ದಾರೆ. ಆದ್ದರಿಂದ ಒಬ್ಬರ ಭಾರವನ್ನು ಒಬ್ಬರು ಹೊರುವುದು, ಒಬ್ಬರಿಗಾಗಿ ಮತ್ತೊಬ್ಬರು ಪ್ರಾರ್ಥಿಸುವುದು ಅವಶ್ಯವಾಗಿದೆ. ಆದ್ದರಿಂದಲೇ ಕರ್ತನು ಹೇಳುತ್ತಾನೆ, ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಕೀರ್ತನೆ 133:1 ಎಂದು ಹೇಳುತ್ತಾನೆ. ನೀನು ಬೇರೆ ವಿಶ್ವಾಸಿಗಳ ಸಹಾಯವನ್ನು ಅಪೇಕ್ಷಿಸುವಂತೆ ಅವರು ನಿನ್ನ ಸಹಾಯವನ್ನು ಅಪೇಕ್ಷಿಸುತ್ತಾರೆಂಬುದನ್ನು ಮರೆಯಬೇಡ. 5. ಕ್ರಿಸ್ತನ ಗಾಯಗೊಂಡ ಹಸ್ತ ನಮ್ಮನ್ನು ದೃಢಪಡಿಸುವುದು. ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಲೂಕ 24:40. ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಹಾಕಲ್ಪಟ್ಟ ನಂತರ ಆತನ ಶಿಷ್ಯರು ಯೆಹೂದ್ಯರ ಭಯದಿಂದ ನಡುಗಿಕೊಂಡು ತಾವಿದ್ದ ಮನೆಯ ಬಾಗಿಲನ್ನು ಮುಚ್ಚಿ ಅಡಗಿಕೊಂಡಿದ್ದಂಥ ವೇಳೆಯಲ್ಲಿ ಅವರನ್ನು ದೃಢಪಡಿಸಲು ಯೇಸು ಏನು ಮಾಡಿದನು? ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಆತನ ಕೈಗಳಲ್ಲೂ ಕಾಲುಗಳಲ್ಲೂ ಇದ್ದಂಥ ಗಾಯಗಳಲ್ಲಿ ಶಿಷ್ಯರು ಏನನ್ನು ಕಂಡರು? ದೇವಾದಿ ದೇವರು ಅವರೊಂದಿಗೆ ಮಾಡಿದಂಥ ಪ್ರೀತಿಯ ಒಡಂಬಡಿಕೆಯನ್ನೇ ಅಲ್ಲಿ ಕಂಡರು. ಇಗೋ, ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನನ್ನ ಕೈಗೊಳಗಿನಿಂದ ನಿಮ್ಮನ್ನು ಯಾರೂ ಕಸಿದುಕೊಳ್ಳಲಾರರು, ನಿಮಗಾಗಿ ನಾನು ಎಲ್ಲ ಶ್ರಮೆಯನ್ನು ಅನುಭವಿಸಿದ್ದೇನೆ ಎಂದು ಸಾರುವಂತಿದ್ದಿತು. ಯೆಶಾಯ 49:15. ಶಿಷ್ಯರು ಬಲಹೊಂದಿ ದೃಢಚಿತ್ತರಾದರು, ಸುವಾರ್ಥ ವೀರರಾದರು. ತಮ್ಮ ಪ್ರಾಣವನ್ನು ಲಕ್ಷ್ಯ ಮಾಡದೆ ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಗಳಾದರು. ಹೌದು, ನಮ್ಮನ್ನು ದೃಢಪಡಿಸುವಂಥದ್ದು ನಮ್ಮ ಆತ್ಮದಾಪ್ತನ ಗಾಯಗೊಂಡ ಹಸ್ತಗಳೇ ಆಗಿವೆ. ಚಿಂತೆ ಕಣ್ಣೀರು ತುಂಬಿದಂಥ ಈ ಜಗತ್ತಿನಲ್ಲಿ ಕ್ರಿಸ್ತನ ಹಸ್ತ ಎಷ್ಟು ಅದ್ಭುತವಾಗಿ ನಮ್ಮನ್ನು ದೃಢಪಡಿಸುವಂತಾಗಿದೆಯಲ್ಲವೇ? ದೇವರ ಮಕ್ಕಳೇ, ದೃಢವಾಗಿರಿ, ಕ್ರಿಸ್ತನ ಬಲದಲ್ಲಿ ಬಲಗೊಳ್ಳಿರಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ.
ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.